ಓಂ ಶಾಂತಿ. ಈ ದಿನ ಈ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ತಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡಲಿಕ್ಕೋಸ್ಕರ ಬಂದು ಕೂತ್ಕೊಂಡಿದ್ದೀರಾ. ಧ್ಯಾನ ಅನ್ನುವಂಥದ್ದು ಸಂಸ್ಕೃತ ಶಬ್ದ. ಧ್ಯಾನ ಅನ್ನುವಂತಹ ಸಂಸ್ಕೃತ ಶಬ್ದದ ಅರ್ಥ ಬುದ್ಧಿಯ ಯಾನ, ಅಂದರೆ ಬುದ್ಧಿಯ ಯಾತ್ರೆ. ಯಾನ ಅಂದರೆ ಯಾತ್ರೆ, ಬುದ್ಧಿಯ ಯಾತ್ರೆ. ಹೇಗೆ ನಾವೆಲ್ಲರೂ ಈ ಜಗತ್ತಿನಲ್ಲಿ ಸ್ಥೂಲ ತೀರ್ಥಯಾತ್ರೆಗೆ ಹೋಗ್ತೀವಿ. ತೀರ್ಥಯಾತ್ರೆಗೆ ಹೋದಾಗ ಈ ಶರೀರದ ಮೂಲಕ, ಕಾಲಿನ ಮೂಲಕ ತೀರ್ಥಯಾತ್ರೆಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ತೀರ್ಥಯಾತ್ರೆಗೆ ಯಾಕೆ ಹೋಗ್ತೀರಾ? ಪುಣ್ಯ ಬರಲಿ ಅಂತ. ನಾವು ತೀರ್ಥಯಾತ್ರೆಗೆ ಹೋಗೋದು ಅಲ್ಲಿರುವಂತಹ ದೇವತೆಯ ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ, ಅಂದರೆ ದೇವತೆಯ ದರ್ಶನಕ್ಕೋಸ್ಕರ ಸ್ಥೂಲ ಯಾತ್ರೆಗೆ ನಾವು ಹೋಗ್ತೀವಿ. ಅದು ಹೇಗೆ? ಸ್ಥೂಲ ರೂಪದಲ್ಲಿ ನಾವು ದೇವತೆ ಅಥವಾ ಪರಮಾತ್ಮನ ದರ್ಶನಕ್ಕೆ ಹೋಗ್ತೀವೋ ಅದೇ ರೀತಿ ಧ್ಯಾನ ಅಂದರೆ ಯಾತ್ರೆ. ಇದು ಮನಸ್ಸಿನ ಯಾತ್ರೆ ಅಥವಾ ಬುದ್ಧಿಯ ಯಾತ್ರೆ. ಈ ಯಾತ್ರೆಯಲ್ಲಿ ನಾವು ಎರಡು ಮಾತಿನ ದರ್ಶನವನ್ನು ಮಾಡ್ಕೊಳ್ತೀವಿ. ಹೇಗೆ? ಆ ಯಾತ್ರೆಗೆ ಹೋಗಿ ನಾವು ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ತೀವೋ, ದೇವತೆಗಳ ದರ್ಶನವನ್ನು ಮಾಡ್ಕೊಳ್ತೀವೋ, ಅದೇ ರೀತಿ ಈ ಯಾತ್ರೆಯಲ್ಲಿ ಮೊದಲನೇದಾಗಿ ನಾವು ಸ್ವಯಂನ ದರ್ಶನವನ್ನು ಮಾಡ್ಕೊಳ್ತೀವಿ. ಸ್ವಯಂನ ದರ್ಶನ ಯಾವಾಗ ಧ್ಯಾನದಲ್ಲಿ ಕೂತ್ಕೊಳ್ತಿರೋ ಆಗ ಧ್ಯಾನದಲ್ಲಿ ಮೊದಲನೇದಾಗಿ ಸ್ವದರ್ಶನ ಅಂದರೆ ಸ್ವಯಂನ ದರ್ಶನ ನಮಗಾಗ್ತದೆ. ನಮ್ಮ ದರ್ಶನ ಅಂದರೆ ನೀವೆಲ್ಲರೂ ಕೂಡ ಪ್ರತಿದಿನ ನಿಮ್ಮ ದರ್ಶನವನ್ನು ಮಾಡ್ಕೊಳ್ತೀರಾ. ಯಾವುದ್ರ ಮುಂದೆ ನಿಂತ್ಕೊಂಡು? ಕನ್ನಡಿಯ ಮುಂದೆ ನಿಂತ್ಕೊಂಡು. ಅಲ್ಲಿ ಎಷ್ಟೊತ್ತು ನಿಂತ್ಕೊಂಡಿರ್ತೀರ? ಕನ್ನಡಿಯ ಮುಂದೆ ಎಷ್ಟೊತ್ತು ನಿಂತ್ಕೊಳ್ತೀರ? 5 ನಿಮಿಷ. ಎಲ್ಲರೂ 5 ನಿಮಿಷ ನಿಲ್ಲದ? ಕನ್ನಡಿಯ ಮುಂದೆ ಎಷ್ಟೊತ್ತು ನಿಂತ್ಕೊಳ್ತೀವಿ ಅಂದರೆ ಎಲ್ಲಿವರೆಗೂ ನಾನು ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ನಿಮಗೆ ಅನಿಸೋದಿಲ್ವೋ ಅಲ್ಲಿವರೆಗೂ ಏನು ಮಾಡ್ಕೊಳ್ತಾ ಇರ್ತೀರ? ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ತಾನೆ ಇರ್ತೀರ. ಅಂದರೆ ಅಲ್ಲೇನು ಮಾಡ್ತೀರಾ? ನಿಮ್ಮ ಸ್ವರೂಪದ ದರ್ಶನ. ಯಾವುದು? ಶರೀರದ ದರ್ಶನ. ಅದನ್ನು ಮಾಡಿಕೊಂಡು ಆ ದರ್ಶನ ಮಾಡಿಕೊಂಡು ನೀವೇ ಆನಂದ ಪಡ್ತಿರ್ತೀರ. ಯಾರನ್ನ ನೋಡಿಕೊಂಡು? ನಿಮ್ಮನ್ನು ನೋಡಿಕೊಂಡು ನೀವೇ ಆನಂದ ಪಡ್ತಾ ಇರ್ತೀರ. ಅದು ಶರೀರದ ದರ್ಶನ. ಅದೇ ರೀತಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಸ್ವದರ್ಶನ ಅಂದರೆ ಒಳಗಡೆ ಇರುವಂತಹ ಆತ್ಮದ ದರ್ಶನ. ಅದು ಯಾರಿಗಾಗಬೇಕು? ನಮಗಾಗಬೇಕು. ಯಾವಾಗ ಧ್ಯಾನದಲ್ಲಿ ನಿಮಗೆ ಸ್ವಯಂನ ದರ್ಶನ ಆಗ್ತದೋ, ಆತ್ಮದ ದರ್ಶನ ಆಗ್ತದೋ, ಆಗ ಕನ್ನಡಿಯಲ್ಲಿ ನಿಮ್ಮನ್ನು ನೋಡ್ಕೊಂಡು ನೀವು ಹೇಗೆ ಆನಂದ ಪಡ್ತೀರಲ್ಲ, ಅದಕ್ಕಿಂತ ಹೆಚ್ಚು ಅಲೌಕಿಕ ಆನಂದ, ಅತೀಂದ್ರಿಯ ಸುಖ, ಅಂದರೆ ಶಾಶ್ವತವಾದ ಸುಖದ ಅನುಭವ ನಮಗಾಗ್ತದೆ. ಈಗ ತಾನೇ ಅಣ್ಣವ್ರು ಹೇಳಿದರು, ಒಂದನೇದು ಸ್ವಧರ್ಮ ಅಂತ ಹೇಳಿ. ಸ್ವಧರ್ಮ ಅಂದರೆ ಸ್ವಯಂನ ಧರ್ಮ. ಹಾಗಿದ್ರೆ ಆತ್ಮನಾದ ನನ್ನ ಸ್ವಧರ್ಮ ಯಾವುದು? ನನ್ನ ಸ್ವಧರ್ಮ ಯಾವುದು ಅಂದರೆ ಒಬ್ಬೊಬ್ಬರು ಒಂದೊಂದು ಧರ್ಮದ ಹೆಸರು ಹೇಳ್ತಾರೆ. ಆದರೆ ಆತ್ಮದ ನಿಜ ಧರ್ಮನೇ ಶಾಂತಿ. ನನ್ನ ನಿಜ ಧರ್ಮ ಶಾಂತಿ. ಅದಕ್ಕೆ ನಾವೆಲ್ಲರೂ ಇವತ್ತೇನು ಹೇಳ್ತಾ ಇದ್ದೀವಿ? ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಹೇಳ್ತಿರೋ ಇಲ್ವೋ? ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಇವತ್ತು ಎಷ್ಟು ಜನ ಇಲ್ಲಿ ಬಂದು ಕೂತ್ಕೊಂಡಿದ್ದೀರೋ ಏನು ಪಡ್ಕೊಳ್ಳಿಕ್ಕೋಸ್ಕರ? ನೀವು ಕಳ್ಕೊಂಡಿರುವಂತಹ ಶಾಂತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರನೇ ಇಲ್ಲಿ ಬಂದು ಕೂತ್ಕೊಂಡಿರೋದು. ಆದರೆ ನಮಗೆ ಬೇಕಾಗಿರೋದು ಶಾಂತಿ, ನಮಗೆ ಬೇಕಾಗಿರೋದು ಸುಖ, ನಮಗೆ ಬೇಕಾಗಿರೋದು ಪ್ರೀತಿ. ಆದರೆ ಅದನ್ನೇನು ಮಾಡ್ತಾ ಇದ್ದೀವಿ? ನಾವು ಭೌತಿಕ ಜಗತ್ತಿನಲ್ಲಿ ಹುಡುಕ್ತಾ ಇದ್ದೀವಿ. ಅದಕ್ಕೂ ಕೂಡ ಯೋಗ ಅಂತಲೇ ಕರೀತಾರೆ. ಯಾವುದಾದ್ರೂ ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಈ ಜಗತ್ತಿನ ಯಾವುದಾದ್ರೂ ಒಂದು ವಸ್ತುವನ್ನು ನೆನಪು ಮಾಡ್ತಾ ಇದ್ದರೆ ಅದನ್ನು ಲೌಕಿಕ ಯೋಗ ಅಂತ ಕರೀತಾರೆ. ಯೋಗ ಅನ್ನೋದು ಸಂಸ್ಕೃತ ಶಬ್ದ. ಅದರದ್ದು ಅರ್ಥ ಸಂಬಂಧವನ್ನು ಜೋಡಿಸು, ಅಂದರೆ ನೆನಪು ಮಾಡು. ಯಾರನ್ನು ನೆನಪು ಮಾಡ್ತೀರೋ ಅವ್ರ ಜೊತೆಗೆ ನಿಮ್ಮ ಯೋಗ ಸಂಬಂಧ ಜೋಡಣೆ ಆದಂತೆ. ಕೆಲವರು ಇಡೀ ದಿನ ಏನು ಮಾಡ್ತಿರ್ತಾರೆ? ಅವ್ರ ಹತ್ರ ಇರೋ ವಸ್ತುವನ್ನು ನೆನಪು ಮಾಡ್ತಿರ್ತಾರೆ. ಕೆಲವರು ತಮ್ಮ ಮನೆ ನೆನಪು ಮಾಡ್ಬೋದು, ಕೆಲವರು ಆಭರಣಗಳನ್ನು ನೆನಪು ಮಾಡ್ಕೊಳ್ಬೋದು, ಇನ್ನು ಕೆಲವರು ಕಾರನ್ನು ನೆನಪು ಮಾಡ್ಬೋದು. ಏನೇನಿದೆನೋ ಏನು ಮಾಡ್ತಿರ್ತಾರೆ. ಅದನ್ನು ನೆನಪು ಮಾಡ್ಕೊಳ್ಳೋದು ಏನಾಗಿದೆ? ಭೌತಿಕ ಯೋಗ. ಇನ್ನು ಎರಡನೇ ಪ್ರಕಾರದ ಯೋಗ ಅಂದರೆ ಕೆಲವರು ತಮ್ಮ ಸಂಬಂಧಿಗಳನ್ನು ಅಥವಾ ತಮ್ಮ ಫ್ರೆಂಡ್ಸನ್ನು ನೆನಪು ಮಾಡ್ತಾ ಇರ್ತಾರೆ. ವ್ಯಕ್ತಿಗಳನ್ನು ನೆನಪು ಮಾಡಿದರೆ ಅದಕ್ಕೆ ಲೌಕಿಕ ಯೋಗ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಮೂರನೇ ಪ್ರಕಾರದ ಯೋಗ ಅಂದರೆ ನಾವೆಲ್ಲರೂ
ಅನೇಕ ದೇವತೆಗಳನ್ನು ನೆನಪು ಮಾಡ್ತೀವಿ. ದೇವತೆಗಳನ್ನು ನೆನಪು ಮಾಡಿದರೆ ಅದು ಅಲೌಕಿಕ ಯೋಗ. ಅದೇ ನಾವೆಲ್ಲರೂ ನಮ್ಮ ಮನಸ್ಸನ್ನು ಪರಮಾತ್ಮನ ಜೊತೆಗೆ ಏಕಾಗ್ರ ಮಾಡಿದರೆ ಅದು ಪಾರಲೌಕಿಕ ಯೋಗ ಅಥವಾ ರಾಜಯೋಗ ಅಂತ ಹೇಳಿಸ್ಕೊಳ್ತದೆ. ಯೋಗದಲ್ಲಿ ಅನೇಕ ಪ್ರಕಾರದ ಯೋಗಗಳಿದೆ. ಜ್ಞಾನ ಯೋಗ, ಕರ್ಮಯೋಗ, ಸನ್ಯಾಸ ಯೋಗ, ಸಮತ್ವ ಯೋಗ, ಭಕ್ತಿ ಯೋಗ, ಈ ರೀತಿ ಏನಿದೆ ಅನೇಕ ಪ್ರಕಾರದ ಯೋಗ ಇದೆ. ಆದರೆ ಎಲ್ಲ ಯೋಗವನ್ನು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥಿಗಳಿಗೆ ಸಹಜವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಯೋಗ ಅಂದರೆ ರಾಜಯೋಗ. ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ನಾನು ಗೃಹಸ್ಥದಲ್ಲಿರುವಂತಹ ನಿಮಗೆ ಸಹಜ ರಾಜಯೋಗವನ್ನು ಕಲಿಸ್ತೀನಿ ಅಂತ ಗೀತೆಯಲ್ಲಿ ಅರ್ಜುನನಿಗೆ ಪರಮಾತ್ಮ ಹೇಳ್ತಾರೆ. ಅಂದರೆ ಅರ್ಜುನ ಕೂಡ ಗೃಹಸ್ಥಿನೇ, ಅರ್ಜುನ ಸನ್ಯಾಸಿ ಅಲ್ಲ. ಹಾಗೆ ನೀವೆಲ್ಲರೂ ಯಾರು? ಗೃಹಸ್ಥಿಗಳು. ನಿಮಗೆ ಸನ್ಯಾಸ ಯೋಗ ಮಾಡಿ, ಜ್ಞಾನ ಯೋಗ ಮಾಡಿ, ಭಕ್ತಿ ಯೋಗ ಮಾಡಿ ಅಂದರೆ ಕಷ್ಟ. ಆದರೆ ಮನೆಯಲ್ಲೇ ಇದ್ದು ಕರ್ಮಯೋಗ ಅಥವಾ ರಾಜಯೋಗದ ಅಭ್ಯಾಸವನ್ನೇನು ಮಾಡಬಹುದು? ಸಹಜವಾಗಿ ಮಾಡಬಹುದು. ಆ ಯೋಗ ನಮ್ಮೆಲ್ಲರನ್ನು ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ಯಾರ ದರ್ಶನ ಆಗ್ತದೆ ನಮಗೆ? ಮೊದಲನೇದಾಗಿ ಯೋಗದಲ್ಲಿ ಸ್ವದರ್ಶನ, ಎರಡನೇದಾಗಿ ಪರಮಾತ್ಮನ ದರ್ಶನ. ಯಾವಾಗ ಪರಮಾತ್ಮನ ದರ್ಶನ ಆಗ್ತದೋ, ಈಗ ತಾನೇ ಅಣ್ಣವ್ರು ಹೇಳ್ದಂತೆ ಏನಾಗ್ತದೆ? ಪಿರಮಿಡ್ ಇಂದ ಏನಾಗ್ತದೆ? ಬಹಳಷ್ಟು ಶಕ್ತಿ ನಮ್ಮಲ್ಲಿ ಸೇರಿಕೊಳ್ತದೆ. ನಮಗೆ ಆ ಶಕ್ತಿಯ ಅನುಭವ ಆಗ್ತದೆ. ಇವತ್ತು ನಾವೆಲ್ಲರೂ ಏನು ಮಾಡಿದ್ದೀವಿ? ಶಕ್ತಿಶಾಲಿಗಳಾಗಿದ್ದೀವೋ ಅಥವಾ ಶಕ್ತಿಯನ್ನು ಕಳ್ಕೊಂಡಿದ್ದೀವೋ? ಎಲ್ಲರೂ ಶಕ್ತಿಶಾಲಿಗಳ? ಯಾರೂ ವೀಕ್ ಇಲ್ವಾ? ಯಾರೂ ವೀಕ್ ಇಲ್ವಾ? ಯಾರಾದರೂ ನಿಮಗೆ ಏನಾದರೂ ನಿಂದನೆ ಮಾಡಿದರೆ, ಬೈದರೆ ಬೇಜಾರಾಗ್ತದೋ ಖುಷಿಯಲ್ಲಿರ್ತೀರೋ? ಬೇಜಾರಾಗ್ತದೆ ತಾನೆ? ಬೇಜಾರಾಗ್ತದೆ ತಾನೆ? ಆಗ್ತದೆ ಅಂದರೆ ನಾವು ಶಕ್ತಿಶಾಲಿಗಳು ಅಲ್ಲ. ಮನಸ್ಸು ವೀಕ್ ಇದೆ. ಅವ್ರು ಏನೋ ಅಂದರು, ನನಗೆ ಬೇಜಾರಾಯಿತು ಅಂದರೆ ಅರ್ಥ ಏನು? ನನ್ನ ಮನಸ್ಸು ವೀಕ್ ಇದೆ ಅಂತ ಅರ್ಥ. ಅದೇ ರೀತಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದ ತಕ್ಷಣ ನನಗೆ ಆ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಇಲ್ಲ. ಮೊದಲು ಇತ್ತು, ಮೊದಲು ನಾನು ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೆ, ಈಗ ನನ್ನಲ್ಲಿ ಆ ಸಮಸ್ಯೆಯನ್ನು ಎದುರಿಸುವಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತೀವಿ. ಮೊದಲು ಇತ್ತು, ಈಗಿಲ್ಲ ಅಂದರೆ ಎಲ್ಲಿಗೆ ಹೋಯಿತು ಶಕ್ತಿ? ಎಲ್ಲಿಗೋಯ್ತು? ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಏನಂತೀವಿ? ವಯಸ್ಸಾಯ್ತಲ್ವಾ, ಅದಕ್ಕೇನಾಯಿತು? ಶಕ್ತಿ ಕಡಿಮೆ ಆಯಿತು ಅಂತೀವಿ. ವಯಸ್ಸಾಗೋದು ಶರೀರಕ್ಕೆ. ನಾವು ಶರೀರನೇ ಅಲ್ಲ, ಈ ಶರೀರದಲ್ಲಿರುವಂತಹ ಒಂದು ಚೇತನ ಶಕ್ತಿ ಆತ್ಮ. ಆತ್ಮಕ್ಕೆ ಯಾವತ್ತೂ ವಯಸ್ಸು ಆಗೋದಿಲ್ಲ. ಯಾವಾಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ತೀರೋ ಆಗ ನೀವು ಸದಾ ಶಕ್ತಿಶಾಲಿಯಾಗಿ ಇರ್ತೀರ. ಯಾವಾಗ ನಿಮ್ಮನ್ನು ನೀವು ಶರೀರ ಅಂತ ತಿಳ್ಕೊಳ್ತೀರೋ ಆಗೇನು ಅನುಭವ ಆಗ್ತದೆ? ನನ್ನ ಶರೀರದಲ್ಲಿ ಶಕ್ತಿಯ ಕೊರತೆ ಆಗ್ತಾ ಇದೆ. ಇವತ್ತು ಎಲ್ರದ್ದು ಏನಾಗಿದೆ? ಬಲೆ ಶರೀರ ಶಕ್ತಿಶಾಲಿಯಾಗಿದೆ, ಆದರೆ ಮನಸ್ಸೇನಾಗ್ಬಿಟ್ಟಿದೆ? ವೀಕ್. ನಾವು ಹೇಳ್ತೀವಿ, ಇವ್ರು ನೋಡಲಿಕ್ಕೆ ಎಷ್ಟೊಳ್ಳೆ ಪರ್ಸ್ನಾಲಿಟಿ ಇರುವಂತಹ ವ್ಯಕ್ತಿ, ನೋಡ್ಲಿಕ್ಕೆ 6 ಅಡಿ ಹೈಟ್ ಇದ್ದಾರೆ, 60 kg ವೆಯ್ಟ್ ಇದ್ದಾರೆ, ಇವರು ಸಂಪೂರ್ಣ ಆರೋಗ್ಯವಂತರು, ನೋಡಲಿಕ್ಕೇನು ಪರ್ಫೆಕ್ಟ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಅವ್ರನ್ನ ನೋಡಿ. ಅದೇ ವ್ಯಕ್ತಿಗೆ ನೀವೇನಾದರೂ ಒಂದು ಶಾಕ್ ಆಗುವಂತಹ ನ್ಯೂಸ್ ಹೇಳಿದರೆ ಸೆಕೆಂಡ್ನಲ್ಲಿ ಏನಾಗ್ಬಿಡ್ತದೆ? ಹಾರ್ಟ್ ಅಟ್ಯಾಕ್. ಯಾಕಾಯಿತು? ಶರೀರ ಪರ್ಫೆಕ್ಟ್ ಇತ್ತು ತಾನೆ, ಮತ್ತೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು? ಮನಸ್ಸು ವೀಕ್. ಇವತ್ತು ಪ್ರತಿಯೊಬ್ಬರಿಗೂ ಏನಿದೆ? ಶರೀರ ಬಹಳ ಶಕ್ತಿಶಾಲಿ, ಆದರೆ ಮನಸ್ಸೇನಾಗ್ಬಿಟ್ಟಿದೆ? ವೀಕ್. ಯಾಕೆ ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಾವೆಲ್ಲರೂ ಗಮನ ಕೊಡ್ತಿರೋದು ಯಾವುದಕ್ಕೆ? ಶರೀರಕ್ಕೆ. ಶರೀರ ಶಕ್ತಿಶಾಲಿಯಾಗಿರಬೇಕು ಅಂತ ಎಕ್ಸಸೈಸ್ ಮಾಡ್ತೀರಾ? ಶರೀರ ಶಕ್ತಿಶಾಲಿಯಾಗಿರಬೇಕು ಅಂತ ಒಳ್ಳೊಳ್ಳೆ ಪೌಷ್ಟಿಕಾಂಶ ಇರೋ ಊಟ ಮಾಡ್ತೀರಾ? ಶರೀರ ಶಕ್ತಿಶಾಲಿಯಾಗಿರಬೇಕು ಅಂತ ವಿಟಮಿನ್ ಇರುವಂತಹ ಮಾತ್ರೆ ಕೂಡ ತಗೊಳ್ತೀರ. ಇದೆಲ್ಲ ತಗೊಂಡು ಇದನ್ನು ಶಕ್ತಿಶಾಲಿ ಮಾಡ್ಕೊಳ್ತಾ ಇದ್ದೀರ. ಆದರೆ ಇದನ್ನು ನಡೆಸ್ತಾ ಇರುವಂತಹ ಶಕ್ತಿ ಆತ್ಮ, ಅದರೊಳಗಡೆ ಇರುವಂತಹ ಮನಸ್ಸೇನಾಗ್ತಾ ಇದೆ? ದಿನ ವೀಕ್ ಆಗ್ತಾ ಇದೆ. ನೀವೆಲ್ಲರೂ ಪ್ರತಿದಿನ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ತೀರಾ ತಾನೆ? ಮೊಬೈಲನ್ನು ಚಾರ್ಜ್ ಮಾಡ್ತೀರ. ಬೈ ಮಿಸ್ಟೇಕ್ ಯಾವತ್ತಾದರೂ ನೀವು ಒಂದು ದಿನ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡಿಲ್ಲ, ಅದೇನಾಗಿದೆ? ಡಿಸ್ಚಾರ್ಜ್ ಆಗಿದೆ, ಡೆಡ್ ಆಗಿದೆ. ಈಗ ಮೊಬೈಲ್ ಡಿಸ್ಚಾರ್ಜ್ ಆಗಿದೆ, ನಿಮ್ಮ ಹತ್ರ 60,000 ರೂಪಾಯಿ ಮೊಬೈಲ್ ಇರ್ಬೋದು,
80,000 ರೂಪಾಯಿ ಮೊಬೈಲ್ ಇರ್ಬೋದು, ಅದು ಡಿಸ್ಚಾರ್ಜ್ ಆಗಿದೆ, ನೀವೇನು ಮಾಡ್ತಾ ಇದ್ದೀರಾ? ತೊಗೊಂಡು ಓಡಾಡ್ತಾ ಇದ್ದೀರಾ? ಏನಾದರೂ ಉಪಯೋಗಕ್ಕೆ ಬರುತ್ತಾ? ಉಪಯೋಗಕ್ಕೆ ಬರೋದಿಲ್ಲ. ಯಾವಾಗ ಮೊಬೈಲ್ ಡಿಸ್ಚಾರ್ಜ್ ಆಗ್ತದೋ ಆಗೇನು ಮಾಡ್ತೀರಾ? ಕರೆಂಟ್ನ ಜೊತೆಗೆ ಕನೆಕ್ಟ್ ಮಾಡಿ ಅದನ್ನು ರೀಚಾರ್ಜ್ ಮಾಡ್ತೀರಾ. ದಿನ ಎಷ್ಟು ಸರಿ ನೋಡ್ತೀರಾ? ಮೊಬೈಲ್ ಚಾರ್ಜ್ ಇದೆನೋ ಡಿಸ್ಚಾರ್ಜ್ ಆಗಿದೆನೋ ಅಂತ ಎಷ್ಟು ಸರಿ ನೋಡ್ತೀರಾ? ದಿನದಲ್ಲಿ 1 ಸರಿ ನೋಡ್ತೀರಾ, 2 ಸರಿ ನೋಡ್ತೀರಾ? ಅನೇಕ ಬಾರಿ ಏನು ಮಾಡ್ತೀರಾ? ನೋಡ್ತಾನೆ ಇರ್ತೀರಾ ಮೊಬೈಲ್ ಡಿಸ್ಚಾರ್ಜ್ ಆಗಿದೆನೋ ಇಲ್ವೋ ಅಂತ. ಮೊಬೈಲನ್ನು ಇಷ್ಟು ಬಾರಿ ನೋಡುವಂತಹ ನಾವು ನನ್ನ ಮನಸ್ಸು ಡಿಸ್ಚಾರ್ಜ್ ಆಗಿದೆನೋ ಇಲ್ವೋ ಅಂತ ದಿನದಲ್ಲಿ ಒಮ್ಮೆನಾದರೂ ನೋಡ್ಕೊಂಡ್ವಾ? ಹುಟ್ಟಿದಾಗಿಂದ ಇಷ್ಟು ವರ್ಷದಲ್ಲಿ ಒಮ್ಮೆನಾದರೂ ನೋಡ್ಕೊಂಡ್ವಾ? ಅದಕ್ಕೆ ಏನಾಗ್ತಾ ಇದೆ? ದಿನ ಅಶಾಂತಿ ಜಾಸ್ತಿ ಆಗ್ತಾನೇ ಇದೆ, ದುಃಖ ಜಾಸ್ತಿ ಆಗ್ತಾನೇ ಇದೆ. ಯಾಕೆ? ಒಳಗಡೆ ಅದನ್ನು ಎದುರಿಸೋ ಶಕ್ತಿನೇ ಇಲ್ಲ. ಹೇಗೆ ಮೊಬೈಲನ್ನು ಯೂಸ್ ಮಾಡ್ತಾ ಮಾಡ್ತಾ ಮೊಬೈಲ್ ಡಿಸ್ಚಾರ್ಜ್ ಆಗ್ತದೋ ಹಾಗೆ ಅನೇಕ ವರ್ಷಗಳಿಂದ ಮನಸ್ಸನ್ನು ಬಳಸ್ತಾ ಬಳಸ್ತಾ ಮನಸ್ಸು ಏನಾಗ್ಬಿಟ್ಟಿದೆ, ಈಗ ಡಿಸ್ಚಾರ್ಜ್ ಆಗಿದೆ. ಅದಕ್ಕೆ ಯಾರಾದರೂ ಒಂದು ಮಾತಂದರೆ ಸಾಕು ನಿಮ್ಮ ಕಣ್ಣಲ್ಲೇ ನೀರು ಬರ್ತದೆ. ಅಷ್ಟೇನಾಗಿದೆ ಇವತ್ತು, ಮನಸ್ಸು ಡಿಸ್ಚಾರ್ಜ್ ಆಗಿದೆ. ಹಾಗಿದ್ರೆ ಏನು ಮಾಡಬೇಕು? ಮನಸ್ಸನ್ನು ರೀಚಾರ್ಜ್ ಮಾಡಬೇಕು. ಶರೀರ ಶಕ್ತಿಶಾಲಿ ಆಗಿರಬೇಕು ಅಂತ ಏನು ಮಾಡಿದ್ರಿ? ಶರೀರಕ್ಕೋಸ್ಕರ ಎಕ್ಸಸೈಸ್ ಮಾಡಿದ್ರಿ. ಮನಸ್ಸು ಶಕ್ತಿಶಾಲಿ ಆಗಿರಬೇಕು ಅಂದರೆ ಮನಸ್ಸಿಗೋಸ್ಕರ ಎಕ್ಸಸೈಸ್ ಯಾವುದು ಅಂದರೆ ಸಕಾರಾತ್ಮಕ ಚಿಂತನೆ, ಒಳ್ಳೆಯ ವಿಚಾರ. ಒಳ್ಳೆಯ ವಿಚಾರವನ್ನು ಇಡೀ ದಿನ ನಾವು ಮಾಡ್ತಾ ಇದ್ದೀವ? ಒಳ್ಳೆಯ ವಿಚಾರ ಮಾಡ್ತಾ ಇದ್ದೀವ? ಮನಸ್ಸಿನಲ್ಲಿ ಅಶಾಂತಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಬೇಡವಾದಂತಹ ವಿಚಾರಗಳು, ಕಳೆದು ಹೋದಂತಹ ಘಟನೆಯ ವಿಚಾರಗಳು. ಎಷ್ಟು ವರ್ಷದಿರ್ಬೋದು? ಎಷ್ಟು ವರ್ಷದಿರ್ಬೋದು ಮನಸ್ಸಿನಲ್ಲಿ? ಏನು ಹೇಳ್ತೀರಾ? 10 ವರ್ಷದಿಂದೆ ಇವರು ನನಗೆ ಹೀಗಂದಿದ್ರು, ಇವತ್ತವ್ರು ನೋಡಿದ್ರು ಏನು ನೆನಪಿಗೆ ಬರ್ತದೆ? 10 ವರ್ಷದಿಂದ ಇವ್ರು ಹೀಗಂದಿದ್ರು. ಹೇಳೆಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. 10 ವರ್ಷದ ಮಾತು ಎಲ್ಲಿದೆ? ಇವತ್ತು ನನ್ನ ಮನಸ್ಸಿನಲ್ಲಿ ಹಾಗೇ ಕೂತ್ಕೊಂಡಿದೆ. ಶಾಂತಿ ಇರ್ತದ? ದಿನಕ್ಕೆ 2 ಸರಿ ಮನೆ ಕ್ಲೀನ್ ಮಾಡ್ತೀರ? ಮನಸ್ಸನ್ನು ಒಮ್ಮೆನಾದರೂ ಕ್ಲೀನ್ ಮಾಡ್ಕೊಂಡಿದ್ದೀರಾ? ಮನಸ್ಸನ್ನು ಕ್ಲೀನ್ ಮಾಡಿಕೊಂಡೇ ಇಲ್ಲ. ದಿನ ಏನು ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ಹಾಕ್ತಾನೇ ಇದ್ದೀವಿ. ಏನು ಹಾಕ್ತಾ ಇದ್ದೀವಿ? ಅವ್ರಂದಿದ್ದು, ಇವ್ರಂದಿದ್ದು, ಬೇಡವಾಗಿದ್ದು, 10 ವರ್ಷದ್ದು, 20 ವರ್ಷದ್ದು ಎಲ್ಲ ಕಸ ಎಲ್ಲಿ ಸೇರ್ಕೊಂಡ್ಬಿಟ್ಟಿದೆ? ಮನಸ್ಸಿನಲ್ಲಿ ಸೇರ್ಕೊಂಡಿದೆ. ಶಾಂತಿ ಇರ್ತದ? ಶಾಂತಿ ಬೇಕಂದ್ರೆ ಏನು ಮಾಡಬೇಕು? ಕ್ಲೀನ್ ಮಾಡಬೇಕು ಮನಸ್ಸನ್ನು ಕ್ಲೀನ್ ಮಾಡಬೇಕಂದ್ರೆ ನಕಾರಾತ್ಮಕ ವಿಚಾರವನ್ನು ಬಿಡಬೇಕಂದ್ರೆ ಸಕಾರಾತ್ಮಕ ವಿಚಾರಗಳನ್ನು ಮಾಡಬೇಕು. ಜ್ಞಾನದ ಮನನವನ್ನು ಮಾಡಬೇಕು, ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಅವಾಗೇನಾಗ್ತದೆ? ಬೇಡವಾದಂತಹ ಚಿಂತೆಗಳು ಮನಸ್ಸಿನಿಂದ ದೂರ ಆಗ್ತದೆ. ಇದೇನಾಗಿದೆ? ಮನಸ್ಸಿಗೆ ಎಕ್ಸಸೈಸ್. ಇನ್ನು 2ನೇದಾಗಿ ಶರೀರ ಶಕ್ತಿಶಾಲಿಯಾಗಿರಬೇಕು ಅಂತ ಒಳ್ಳೊಳ್ಳೆ ಊಟ ಮಾಡ್ತೀರ. ಮನಸ್ಸು ಶಕ್ತಿಶಾಲಿಯಾಗಿರಬೇಕು ಅಂತ ಮನಸ್ಸಿಗೆ ಊಟ ಹಾಕಿದ್ದೀರಾ? ಶರೀರಕ್ಕೆ ಎಷ್ಟು ಸರಿ ಹಾಕ್ತೀರಾ ದಿನಕ್ಕೆ? 3 ಸರಿ, ಕೆಲವೊಮ್ಮೆ ಇನ್ನೂ ಜಾಸ್ತಿ ಆಗಬಹುದು. ಆದರೆ ಇಷ್ಟು ವರ್ಷದಲ್ಲಿ ಮನಸ್ಸಿಗೆ ಪ್ರತಿದಿನ ಊಟ ಹಾಕಲೇ ಇಲ್ಲ. ಮತ್ತು ಮನಸ್ಸು ವೀಕ್ ಆಗ್ತದೋ ಇಲ್ವೋ? 2 ದಿನ ನೀವು ಊಟ ಮಾಡಿಲ್ಲ ಅಂದರೆ ಶರೀರ ವೀಕ್ ಆಗ್ತದೋ ಇಲ್ವೋ? ಹಾಗೆ ಮನಸ್ಸಿಗೆ ಊಟನೇ ಹಾಕದೇ ಇರೋ ಕಾರಣ ಇವತ್ತು ಮನಸ್ಸನ್ನು ಬಳಸ್ತಾನೇ ಇದ್ದೀವಿ. ಆದರೆ ಅದಕ್ಕೇನು ಕೊಡ್ತಾ ಇಲ್ಲ, ನಾವು ಊಟ ಕೊಡ್ತಾ ಇಲ್ಲ. ಮನಸ್ಸಿಗೆ ಊಟ ಅಂದರೆ ಜ್ಞಾನ ಮಾತ್ರ ಏನು ಮಾಡ್ತದೆ? ಮನಸ್ಸನ್ನು ಶಕ್ತಿಶಾಲಿ ಮಾಡ್ತದೆ. ಅದಕ್ಕೆ ಹಿಂದಿನ ಕಾಲದವರು ಅವರು ಏನೇ ಕೆಲಸ ಮಾಡ್ತಾಯಿದ್ರು ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಜ್ಞಾನವನ್ನು ಕೇಳ್ತಾಯಿದ್ರು, ಸತ್ಸಂಗಕ್ಕೆ ಹೋಗ್ತಾಯಿದ್ರು. ಇವತ್ತು ನಾವ್ಯಾರು ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಜ್ಞಾನ ಅನ್ನೋ ಊಟ ಹಾಕ್ತಾ ಇಲ್ಲ. ಅದ್ರ ಬದಲು ಯಾವ ಊಟ ಹಾಕ್ತಾ ಇದ್ದೀವಿ? ಏನು ಮಾಡ್ತಾಯಿದ್ವಿ? ಮೊಬೈಲ್ನಲ್ಲಿ ಅಲ್ಲಾಗಿರೋ ಘಟನೆ, ಇಲ್ಲಾಗಿರೋ ಘಟನೆ, ಯಾರ್ದೋ ಜೀವನದಲ್ಲಾಗಿರೋದೆಲ್ಲ ಬೆಳಗ್ಗೆ ನೆಗೆಟಿವ್, ಕೆಟ್ಟದ್ದನ್ನೆಲ್ಲ ಮನಸ್ಸಿಗೆ ಕೊಟ್ಟರೆ ಮನಸ್ಸು ವೀಕ್ ಆಗ್ತದೋ ಶಕ್ತಿಶಾಲಿಯಾಗಿರ್ತದೆ? ಮನಸ್ಸೇನಾಗ್ತಾ ಇದೆ? ವೀಕ್ ಆಗ್ತಾ ಇದೆ. ಅದಕ್ಕೇನು ಮಾಡಬೇಕು? ಪ್ರತಿದಿನ ಜ್ಞಾನವನ್ನು ಮನಸ್ಸಿಗೆ ಭೋಜನದ ರೂಪದಲ್ಲಿ ಕೊಡಬೇಕು. ಆವಾಗ ಮನಸ್ಸು ಶಕ್ತಿಶಾಲಿಯಾಗಿರ್ತದೆ. ಇನ್ನು 3ನೇದಾಗಿ ಶರೀರ ಶಕ್ತಿಶಾಲಿಯಾಗಿರಬೇಕು ಅಂತ ಒಳ್ಳೊಳ್ಳೆ ವಿಟಮಿನ್ ಇರೋ ಮಾತ್ರೆ ತಗೊಳ್ತೀರ. ಹಾಗೆ ಮನಸ್ಸು ಶಕ್ತಿಶಾಲಿಯಾಗಿರಬೇಕು ಅಂದರೆ ಪ್ರತಿದಿನ ನಾವು ಧ್ಯಾನವನ್ನು ಮಾಡಬೇಕು. ಆವಾಗೇನಾಗ್ತದೆ? ಹೇಗೆ ಮೊಬೈಲ್ ಡಿಸ್ಚಾರ್ಜ್ ಆದಾಗ ಕರೆಂಟ್ನ ಜೊತೆಗೆ ಕನೆಕ್ಟ್ ಮಾಡ್ತೀರ, ಅವಾಗೇನಾಗ್ತದೆ? ಮೊಬೈಲ್ ಚಾರ್ಜ್ ಆಗ್ತದೆ. ಅದೇ ರೀತಿ ಇವತ್ತು ನಮ್ಮ ಮನಸ್ಸು ಡಿಸ್ಚಾರ್ಜ್ ಆಗಿದೆ ಅಂದಮೇಲೆ ಈ ಸೃಷ್ಟಿಗೆ ಸುಪ್ರೀಂ ಪವರ್, ಮೈನ್ ಪವರ್ ಅಂದರೆ ಸರ್ವಶಕ್ತಿವಂತನಾದಂತಹ ಪರಮಾತ್ಮನ ಜೊತೆಗೆ
ನಿಮ್ಮ ಮನಸ್ಸನ್ನು ಕನೆಕ್ಟ್ ಮಾಡಿದರೆ ಆ ಸರ್ವಶಕ್ತಿವಂತನಿಂದ ಏನು ಸಿಗ್ತದೆ? ಅಪಾರ ಶಕ್ತಿ ಸಿಗ್ತದೆ. ಅವಾಗ ಏನಾಗ್ಬಿಡ್ತದೆ? ಮನಸ್ಸು ಚಾರ್ಜ್ ಆಗ್ತದೆ. ಆಗ ಇಡೀ ದಿನ ನೀವೆಷ್ಟೇ ಕೆಲಸ ಮಾಡಿದರೂ ನಿಮಗೆ ಸುಸ್ತು ಆಗಲ್ಲ. ಯಾರು ಏನಂದರೂ ನಿಮಗೆ ಬೇಜಾರು ಆಗಲ್ಲ. ಯಾವಾಗ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಂಡಾಗ. ಅದಕ್ಕೆ ಯೋಗದಲ್ಲಿ ಒಂದನೇದು ಸ್ವಯಂನ ದರ್ಶನ, ಅಂದರೆ ನಿಮ್ಮನ್ನು ನೀವು ಆತ್ಮ ಅಂತ ಅನುಭವ ಮಾಡಬೇಕಾದ್ರೆ, ನಾನು ಆತ್ಮ ಸ್ವಯಂ ಏನಾಗಿದ್ದೀನಿ? ಶಾಂತ ಸ್ವರೂಪ ಆತ್ಮ. ನನ್ನ ಒಳಗಡೆನೇ ಏನಿದೆ? ಶಾಂತಿ ಇದೆ. ಹೇಳಬೇಕಾದ್ರೆ ಏನು ಹೇಳ್ತೀವಿ? ನನ್ನ ಮನಸ್ಸಿಗೆ ಶಾಂತಿ ಬೇಕು. ಶಾಂತಿಯನ್ನು ಏನು ಮಾಡ್ತಾ ಇದ್ದೀವಿ? ಹೊರಗಡೆ ಹುಡುಕ್ತಾ ಇದ್ದೀವಿ. ಕಳ್ಕೊಂಡಿರೋದು ಮನಸ್ಸಿನ ಒಳಗಡೆ, ಹುಡುಕ್ತಾ ಇರೋದು ಹೊರಗಡೆ. ಸಿಗ್ತದ? ಯಾವುದೋ ಒಂದು ವಸ್ತುವನ್ನು ನಿಮ್ಮ ಮನೆ ಒಳಗಡೆ ಕಳ್ಕೊಂಡಿರ್ತೀರ, ಹೊರಗಡೆ ರಸ್ತೆ ಮೇಲೆ ಏನು ಮಾಡ್ತಿರ್ತೀರ? ಹುಡುಕ್ತಿರ್ತೀರ. ಸಿಗ್ತದ? ಸಿಗಬೇಕಂದ್ರೆ ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂದಮೇಲೆ ಶಾಂತಿಯನ್ನೆಲ್ಲಿ ಹುಡ್ಕೊಳ್ಬೇಕು? ಮನಸ್ಸಿನ ಒಳಗಡೆನೆ ಹುಡ್ಕೊಳ್ಬೇಕು. ನೀವು ಇಡೀ ದಿನ ಹೇಳ್ತೀರಾ, ನನಗೆ ಶಾಂತಿ ಇಲ್ಲ, ನನಗೆ ಶಾಂತಿ ಇಲ್ಲ, ನನಗೆ ಶಾಂತಿ ಇಲ್ಲ. ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಂತ ಏನು ಮಾಡ್ತಾ ಇದ್ದೀರ? ಯಾರು ಮಾಡ್ತಾ ಇರೋದು ವಿಚಾರ? ನಾನೇ ವಿಚಾರ ಮಾಡ್ತಾ ಇರೋದು, ನನ್ನ ಮನಸ್ಸು ಅಶಾಂತ, ನನ್ನ ಮನಸ್ಸು ಅಶಾಂತ ಅಂತ. ಈ ರೀತಿ ವಿಚಾರ ಮಾಡೋ ಬದಲು ಈಗ ಇನ್ನೊಂದು ವಿಚಾರ ಮಾಡೋಣ. ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಮನಸ್ಸು ಶಾಂತವಾಗಿದೆ. ಮೊದಲೇನು ಮಾಡಿದ್ರಿ? ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಂತ ಇಡೀ ದಿನ ಚಿಂತನೆ ಮಾಡಿದ್ದಕ್ಕೆ ಅಶಾಂತಿ ಏನಾಗ್ತಾ ಹೋಯ್ತು? ಜಾಸ್ತಿ ಆಗ್ತಾ ಹೋಯ್ತು. ಇವತ್ತಿನಿಂದ ಏನು ಮಾಡೋಣ? ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಮನೆ ಶಾಂತವಾಗಿದೆ, ನನ್ನ ಮನೇಲಿ ಇರೋರೆಲ್ಲ ಶಾಂತವಾಗಿದ್ದಾರೆ ಅನ್ನೋ ಸಂಕಲ್ಪ ಮಾಡ್ತಾ ಹೋದರೆ ಸಂಕಲ್ಪ ಏನಾಗ್ತದೆ? ವೈಬ್ರೇಷನ್ ಆಗಿ ಹರಡ್ತದೆ. ಆ ವೈಬ್ರೇಷನ್ನ ಪ್ರಭಾವ ಏನು ಮಾಡ್ತದೆ? ನಿಮ್ಮ ಮನೆಯಲ್ಲಿರೋನು ಶಾಂತ ಮಾಡ್ತದೆ, ನಿಮ್ಮ ಮನೆಯನ್ನು ಕೂಡ ಶಾಂತ ಮಾಡ್ತದೆ. ಈಗ ತಾನೇ ಅಣ್ಣವ್ರು ಹೇಳಿದ್ರು ತಾನೆ, ಪಿರಮಿಡ್ನಿಂದ ಏನಾಗ್ತದೆ? ವೈಬ್ರೇಷನ್ ಹರಡ್ತದೆ ಅಂತ. ಪಿರಮಿಡ್ನ ಆಕಾರ ನೀವು ನೋಡ್ತಾ ಇದ್ದೀರಾ. ಮೇಲೇನಿದೆ? ಒಂದು ಪಾಯಿಂಟ್. ಆ ಪಾಯಿಂಟ್ನಿಂದ 4 ಕಡೆ ಅದ್ರ ಒಳಗಡೆ ನೀವೆಲ್ಲರೂ ಕೂತ್ಕೊಂಡಿದ್ದೀರ. ಮೇಲೆ ಒಂದು ಪಾಯಿಂಟ್ ಅಂದರೆ ಸರ್ವಶಕ್ತಿವಂತನಾದ ಪರಮಾತ್ಮ. ಆ ಪರಮಾತ್ಮನ ಛಾಯೆಯ ಒಳಗಡೆ, ಅವನ ಕಿರಣಗಳ ಒಳಗಡೆ ನಾವೆಲ್ಲರೂ ಏನಾಗಿದ್ದೀವಿ? ಕೂತ್ಕೊಂಡಿದ್ದೀವಿ. 4 ಕಡೆ ಅದು ಏನು ಮಾಡಿದೆ? ರಕ್ಷಾ ಕವಚ ಆಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಅಂದರೆ ಧ್ಯಾನ ಅಂದರೆ ಪ್ರತಿದಿನ ನೀವು ಇಲ್ಲಿ ಕೂತ್ಕೊಂಡಾಗ ಏನು ಧ್ಯಾನ ಮಾಡ್ತೀರೋ, ಓಡಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೂ ಕೂಡ ಏನು ಅನುಭವ ಮಾಡಿ? ನನ್ನ ಸುತ್ತ ಏನಿದೆ? ಪಿರಮಿಡ್ ಇದೆ. ಆ ಪಿರಮಿಡ್ನ ತುದಿಯಲ್ಲಿ ಯಾರಿದ್ದಾರೆ? ಮಹಾಜ್ಯೋತಿಯಾದಂತಹ ಸರ್ವಶಕ್ತಿವಂತನಾದ ಪರಮಾತ್ಮ. ಅವರ ಶಕ್ತಿಯ ಕಿರಣಗಳು ನನ್ನ 4 ಕಡೆ ಹರಡಿದೆ. ಆ ಕಿರಣಗಳ ಒಳಗಡೆ ನಾನೇನಾಗಿದ್ದೀನಿ? ಸುರಕ್ಷಿತವಾಗಿದ್ದೀನಿ. ಆ ಪಿರಮಿಡ್ನ ಸರ್ವಶಕ್ತಿವಂತನ ಕಿರಣದ ಒಳಗಡೆ ಏನಾಗಿದೆ? ನನ್ನ ಮನೆಯೂ ಸುರಕ್ಷಿತ ಆಗಿದೆ, ನನ್ನ ಪರಿವಾರದವರು ಕೂಡ ಏನಾಗಿದ್ದಾರೆ? ಸುರಕ್ಷಿತವಾಗಿದ್ದಾರೆ ಅಂತ ನೀವು ಅನುಭವ ಮಾಡ್ತಾ ಹೋದರೆ ಯಾವುದೇ ದುಷ್ಟ ಶಕ್ತಿಯಾಗಲಿ, ಯಾವುದೇ ನಕಾರಾತ್ಮಕ ಶಕ್ತಿಯಾಗಲಿ ನಿಮಗೆಂದೂ ಕೆಟ್ಟದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ನೀವು ಯಾವುದ್ರೊಳಗಡೆ ಇರ್ತೀರ? ಪರಮಾತ್ಮನ ರಕ್ಷಾ ಕವಚದ ಒಳಗಡೆ ಇರ್ತೀರ. ನಾವು ಧ್ಯಾನದಲ್ಲಿ ಏನು ಮಾಡಬೇಕು? ಇದರ ಅನುಭವವನ್ನು ಮಾಡಬೇಕು. ಒಂದನೇದಾಗಿ ಧ್ಯಾನದಲ್ಲಿ ನಾನು ಆತ್ಮ, ನಾನು ಸ್ವಯಂ ಶಾಂತ ಸ್ವರೂಪ, ನಾನು ಸ್ವಯಂ ಶಕ್ತಿ ಸ್ವರೂಪ, ನಾನು ಸ್ವಯಂ ಸುಖ ಸ್ವರೂಪ ಅಂತ ಅನುಭವ ಮಾಡಿ. ಇನ್ನು ಎರಡನೇದಾಗಿ ಏನಂದ್ರಿ? ಪರಮಾತ್ಮ ಸರ್ವಶಕ್ತಿವಂತ ಮಹಾಜ್ಯೋತಿ, ಅವರು ಶಾಂತಿಯ ಸಾಗರ, ಸುಖದ ಸಾಗರ, ಆನಂದದ ಸಾಗರ, ಶಕ್ತಿಯ ಸಾಗರ. ಅವರಿಂದ ಏನು ಸಿಗ್ತಾ ಇದೆ ನನಗೆ? ಸುಖ, ಶಾಂತಿ, ಶಕ್ತಿ ಎಲ್ಲವೂ ಕೂಡ ಧ್ಯಾನದಲ್ಲಿ ಸಿಗ್ತಾ ಇದೆ ಅಂತ ಅನುಭವವನ್ನು ಮಾಡಿ. ಇನ್ನು ಇಡೀ ದಿನ ಯಾರ ಛತ್ರಛಾಯೆ ಒಳಗಡೆ ಇದ್ದೀವಿ? ಪಿರಮಿಡ್ನ ರೂಪದಲ್ಲಿ ಆ ಈಶ್ವರನ ಛತ್ರಛಾಯೆ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ ಅಂತ ಅನುಭವವನ್ನು ಮಾಡಿ. ಇನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 5 ಸಂಕಲ್ಪವನ್ನು ಮಾಡಿ. ಮೊದಲನೇದು, ನಾನು ಶಾಂತ ಸ್ವರೂಪ ಆತ್ಮ. ಎರಡನೇದು, ನಾನು ಶಕ್ತಿ ಸ್ವರೂಪ ಆತ್ಮ. ಮೂರನೇದು, ನಾನು ಆರೋಗ್ಯವಂತ ಆತ್ಮ. ನಾಲ್ಕನೇದು, ಪರಮಾತ್ಮ ಸದಾ ನನ್ನ ಜೊತೆಗೆ ಇದ್ದಾರೆ. ಇನ್ನು 5ನೇದು, ನನ್ನ ಜೀವನದಲ್ಲಿ ಸದಾ ಒಳ್ಳೆಯದೇ ಆಗ್ತಾ ಇದೆ. ಈ 5 ಸಂಕಲ್ಪವನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಿದರೆ ಕೇವಲ ಕೆಲವೇ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗ್ತದೆ. ನಿಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ. ನಿಮಗೆ ಶಾಂತಿ, ಶಕ್ತಿ, ಸುಖ ಎಲ್ಲವೂ ಕೂಡ ಪ್ರಾಪ್ತಿ ಆಗ್ತದೆ. ನಾವೆಲ್ಲರೂ ಇಷ್ಟು ಹೊತ್ತು ಸ್ವಯಂನ ರಕ್ಷಣೆಗೋಸ್ಕರ, ಪರಿವಾರದ ರಕ್ಷಣೆಗೋಸ್ಕರ ಯಾವ ರೀತಿ ಧ್ಯಾನವನ್ನು ಮಾಡಬೇಕು, ಧ್ಯಾನದಿಂದ ನಮಗೆ ಏನೆಲ್ಲ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. 2 ನಿಮಿಷ ನೀವೇನು ಧ್ಯಾನ ಮಾಡಿದ್ರು ಅದನ್ನು ನೀವು ಬೆಳಗ್ಗೆ ಮತ್ತು ರಾತ್ರಿ ಕೂಡ
ಅಭ್ಯಾಸ ಮಾಡಬಹುದು. ಈ ದಿನ ನಮ್ಮನ್ನು ಇಲ್ಲಿಗೆ ಕರೆಸಿ ನಿಮ್ಮೆಲ್ಲರ ಮುಂದೆ ಧ್ಯಾನದ ಬಗ್ಗೆ 4 ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಪಿರಮಿಡ್ ಧ್ಯಾನ ಮಂದಿರದ ಸರ್ವರಿಗೂ ಧನ್ಯವಾದಗಳು. ನೀವೆಲ್ಲರೂ ಇಷ್ಟು ಶಾಂತಿಯಿಂದ ಕೂತ್ಕೊಂಡು ಕೇಳಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಓಂ ಶಾಂತಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.